ನಮಸ್ಕಾರ ಎಲ್ಲರಿಗೂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜೈ ಶ್ರೀರಾಮ್. ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅಥವಾ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಮಾಡಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಸು, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಗೌರಿ ಗಣೇಶ, ನಾಳೆ ಗಣೇಶ ಹಬ್ಬ, ಇವತ್ತು ಗೌರಿ ಹಬ್ಬ. ಸೊ ಇವತ್ತು ನಾನು ತೊಗೊಂಡು ಬಂದಿರೋ ಟಾಪಿಕ್, ಎಲ್ಲರೂ ಇಂಡಿಯಾದಲ್ಲಿ ತುಂಬ ಜನ ಗಣೇಶಂದು ಫ್ಯಾನ್ಸ್ ಇದ್ದಾರೆ. ಫ್ಯಾನ್ಸು ಬೇರೆ, ಭಕ್ತರು ಬೇರೆ, ಡಿಫ್ರೆಂಟ್ ಟೈಪ್ ಆಫ್ ಹೇಳ್ತೀನಿ ನಾನು ಇವಾಗ. ಫ್ಯಾನ್ಸ್ ಅಂದರೆ ಯಾರು, ಭಕ್ತರು ಅಂದರೆ ಯಾರು ಅಂತ ಹೇಳ್ಬಿಟ್ಟು ನನಗೆ ಇವತ್ತು ಈ ಟಾಪಿಕ್ ಮಾಡಬೇಕಂತ ಅನಿಸಿದ್ದೆ. ನಾಳೆ ಗಣೇಶ ಹಬ್ಬ. ಸೊ ಥಿಂಕ್ ಮಾಡ್ತಾಯಿದ್ದೆ, ಪೂಜೆದೆಲ್ಲ ಗಣೇಶನ ನೋಡ್ತಾ ಇದ್ದರೆ ಒಂದು ಥಿಂಕ್ ಬಂತು, ನಮ್ಮ ಇಂಡಿಯಾದಲ್ಲಿ ಗಣೇಶನ ಫ್ಯಾನ್ಸ್ ಹೆವಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಭಕ್ತರು ಇಂಡಿಯಾದಲ್ಲಿ ಇದ್ದಾರೆ, ಬೇರೆ ಕಂಟ್ರಿಯಲ್ಲೂ ಇದ್ದಾರೆ. ಸೊ ವರ್ಲ್ಡಲ್ಲಿ ಗಣೇಶನದು ಭಕ್ತರು ಎಲ್ಲ ಕಡೆ ಇದ್ದಾರೆ. ಸೊ ಇಂಡಿಯಾದಲ್ಲಿ ಟಾಪ್ 3 ಲೆವೆಲಲ್ಲಿ ಗಣೇಶನ್ ಫ್ಯಾನ್ಸ್ ಇದ್ದಾರೆ. ಇದೇನಿದು ಇವರು ಈ ಥರ ಹೇಳ್ತಾ ಇದ್ದಾರೆ ಅಂತ ವಿಚಿತ್ರ ಅನ್ನಿಸ್ಬೋದು. ಬಟ್ ನನಗೂ ಫಸ್ಟ್ ಥಿಂಕ್ ಮಾಡಿದಾಗ ಹಂಗೆ ಅನಿಸ್ತು. ಇದು ಎಷ್ಟು ಜೋಕ್ ಅನಿಸುತ್ತೆ ಕೇಳೋಕ್ಕೆ, ಅಷ್ಟೇ ಸೀರಿಯಸ್ ಮ್ಯಾಟರ್ ಇದು. ಮತ್ತು ನೀವು ನನ್ನ ವಿಡಿಯೋ ಆನ್ ಮಾಡಿದಾಗ ನಿಮಗೆ ಫಸ್ಟ್ ತಮ್ನೇಲಲ್ಲಿ ನೋಡಿರ್ಬೋದು ಏನು ಟಾಪಿಕ್ ಇದೆ ಇವತ್ತು ಅಂತ ಗೊತ್ತಾಗಿರುತ್ತೆ. ಸೊ ಆ ಟಾಪಿಕ್ ಬಗ್ಗೆ ಬಿಟ್ಟು ಗಣೇಶನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಲ್ಲ. ಗಣೇಶ ಫ್ಯಾನ್ಸು ಯಾರು ಅಂತ ಅಂದರೆ, ಇವಾಗ ಒಂದು ಸ್ಲೈಡ್ ಬರುತ್ತೆ, ಅದನ್ನು ನೋಡ್ಕೊಂಬಿಡಿ. ಮತ್ತು ನೋಡ್ಕೊಂಬಂದ್ರಿ ಅಲ್ವಾ ಯಾರ್ಯಾರು ಗಣೇಶನ ಫ್ಯಾನ್ಸ್ ಅಂತ ಅರ್ಥ ಆಗಿರೋದು. ಯಾಕೆ ಗಣೇಶನ ಫ್ಯಾನ್ಸ್ ಅಂತ ಹೇಳಿದೆ ಅಂತಂದರೆ, ತುಂಬ ಜನ ನೀವು ನೋಡ್ಬೋದು, ನಾವು ಟಿ ಬಾಸ್ ಫ್ಯಾನ್ ಆದರೆ ಅವರ ವ್ಯಕ್ತಿತ್ವ, ಪುನೀತನ ಫ್ಯಾನ್ ಇರ್ತಾರೆ, ಸುದೀಪ್ ಫ್ಯಾನ್ ಇರ್ತಾರೆ, ಫ್ಯಾನ್ ಇರ್ತಾರೆ. ತುಂಬ ಜನ ಹೀರೋಣಿಗಳದ್ದು ಫ್ಯಾನ್ಸ್ ಇರ್ತೀವಿ ನಾವು. ಸೊ ಫ್ಯಾನ್ಸ್ ಆಗೋಕ್ಕೆ ಅದಕ್ಕೊಂದು ರೀಸನೇಬಲ್ ಕಾರಣ ಇರುತ್ತೆ ನಮ್ಮ ಹತ್ರ. ಏನು ರೀಸನ್ ಇರುತ್ತೆ ಅಂದರೆ, ಆ ವ್ಯಕ್ತಿಯ ಕೆಲವೊಂದು ಗುಣಗಳು ನಮ್ಗೆ ಇಷ್ಟ ಆಗಿರುತ್ತೆ, ಅಥವಾ ಫಿಟ್ನೆಸ್ ಇಷ್ಟ ಆಗಿರುತ್ತೆ, ಅವ್ರ ಆ್ಯಕ್ಟಿಂಗ್ ಇಷ್ಟ ಆಗಿರುತ್ತೆ, ಲೈಫ್ ಸ್ಟೈಲ್ ಇಷ್ಟ ಆಗಿರುತ್ತೆ, ಏನೋ ಒಂದು ಇಷ್ಟ ಆಗಿರುತ್ತೆ. ಸೊ ಹಾಗಾಗ್ಬಿಟ್ಟು ನಾವು ಅವ್ರ ಥರ ಹೇರ್ ಕಟ್ ಮಾಡಿಸ್ಕೋದಾಗಿರ್ಬೋದು, ಅವ್ರ ಥರ ಆ್ಯಟಿಟ್ಯೂಡ್ನ ಬಿಲ್ಡ್ ಮಾಡ್ಕೊಳ್ಳೋದಾಗಿರ್ಬೋದು, ಅವ್ರ ಥರ ಆ್ಯಕ್ಟಿಂಗ್ ಮಾಡೋದಾಗಿರ್ಬೋದು, ಈ ಥರ ಏನೋ ಮಾಡ್ತಾ ಇರ್ತೀವಿ. ಸೊ ಹಾಗಾಗ್ಬಿಟ್ಟು ಅವ್ರು ಫ್ಯಾನ್ ಆಗ್ತೀವಿ. ಬಟ್ ಗಣೇಶ ಅಂತ ಅಂದರೆ ದೇವ್ರಿಗೆ ನಮಗೆ ಭಯ ಭಕ್ತಿ ಮಾತ್ರ ಇರುತ್ತೆ. ತುಂಬ ಜನ ನಮ್ಮ ಇಂಡಿಯಾದಲ್ಲಿ ಓವರ್ ವೇಟ್ ಆಗಿರೋರು ಇದ್ದಾರೆ. ಹೇಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಸಫರ್ ಆಗ್ತಾ ಇದ್ದಾರೆ. ತುಂಬ ಜನ ಯೂಸ್ ಮಾಡ್ತಾರೆ, ಹೋಮ್ ರೆಮಿಡೀಸ್ ಯೂಸ್ ಮಾಡಿ ವೆಯ್ಟ್ ಲಾಸ್ ಆಗ್ಬೋದು. ಮತ್ತು ನ್ಯಾಚುರಲ್ ಆಗಿ ಹೇಗೆ ವೆಯ್ಟ್ ಲಾಸ್ ಆಗಬೇಕಂತ ನಾನು ಹೇಳ್ಕೊಡ್ತೀನಿ. ನಿಮ್ಮ ಬಾಡಿಗೆ ಯಾವುದೂ ತೊಂದರೆ ಆಗದೇ ಇರೋ ಥರ, ಮತ್ತು ನಿಮ್ಮ ದೇಹಕ್ಕೆ ಏನೂ ಆರೋಗ್ಯ ಸಮಸ್ಯೆ ಬರದೇ ಇರೋ ಥರ ನೀವು ಹೇಗೆ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗ್ಬೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ಯೋಚನೆ ಮಾಡ್ತಾರೆ, ನನಗೇನು ದಪ್ಪ ಇದ್ದರೆ ಏನಾಯಿತು, ನನಗೇನು ಹೆಲ್ತ್ ಚಾಲೆಂಜಸ್ ಇಲ್ಲ, ನನಗೇನು ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಎಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ, ಒಬೆಸಿಟಿ ಜಾಸ್ತಿ ಆದರೆ ಡಯಾಬಿಟಿಸ್ 2 ಬರುತ್ತೆ, ಬ್ಲಡ್ ಫಂಕ್ಷನ್ಸ್ ಚೆನ್ನಾಗಾಗಲ್ಲ, ತಿಂದಿರೋ ಊಟ ಡೈಜೆಷನ್ ಆಗಲ್ಲ, ಓವರ್ ವೇಟ್ ಆಗೋಕ್ಕೆ ಇನ್ನೂ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಬಾಡಿ. ನಾವು ಅರ್ಲಿ ಮಾರ್ನಿಂಗ್ ಎವ್ರಿ ಸಿಂಗಲ್ ಡೇ ನಾವು ಏನು ಮಾಡ್ತೀವಿ ಅಂದರೆ ಊಟನ ಮಾಡ್ತೀವಿ. ಸೊ ಎಲ್ಲ ಫುಡ್ಡಲ್ಲೂ ಕೂಡ ಫರ್ಟಿಲೈಸರ್ ಆಗಿರೋ ಫುಡ್ಡು ಯಾವುದು ಕೂಡ ನ್ಯಾಚುರಲ್ ಆಗಿ ಇಲ್ಲ ಅಂತ ನಮಗೆಲ್ಲ ಗೊತ್ತಿರೋದೆ. ಸೊ ನ್ಯಾಚುರಲ್ ಆಗಿ ಇಲ್ಲದೆ ಇರೋ ಕಾರಣ ಎಲ್ಲ ಫರ್ಟಿಲೈಸರ್ ಆಗಿರೋ ಫುಡ್ಡನ್ನೇ ನಾವು ತಿಂತಾಯಿದ್ದೀವಿ. ಸೊ ಆವಾಗ ಏನಾಗುತ್ತೆ ಅಂತ ಅಂದರೆ, ನಮಗೆ ಬೇಕಾಗಿರೋ ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ನಮ್ಮ ದೇಹಕ್ಕೆ ಏನು ಬೇಕೋ ಅದು ನಮಗೆ ಸಿಗೋಲ್ಲ. ಸೊ ಆದರೂ ನಾವು ಹುಡುಕಿ ತಿಂದರೂ ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ಸಿಗುತ್ತೆ. ಸೊ ಒಂದು ದಿನಕ್ಕೆ ನಾವು ನಮ್ಮ ಬಾಡಿ ಮೆಟಬಲಿಸಮ್ ರೇಂಜ್ ಎಷ್ಟಿರಬೇಕು ಅಂತ ತಿಳ್ಕೊಳ್ತೇವೆ ಊಟ ಮಾಡ್ತೀವಿ. ಕೆಲವೊಬ್ಬರು ತುಂಬ ಓವರ್ ವೇಟ್ ಇರ್ತಾರೆ, ನೋಡೋಕ್ಕೆ ಒಂದು 100-110 kg ಇರ್ತಾರೆ. ಅವ್ರದ್ದು ಬಾಡಿ ಮೆಟಬಲಿಸಮ್ ಅಂದರೆ ಊಟದ ಕ್ಯಾಲರಿ ಎಷ್ಟಿರುತ್ತೆ ಅಂದರೆ 1000 ಅಥವಾ 1300 ಇರುತ್ತೆ. ಇದು ಲೇಡೀಸ್ಗೆ ಇರಬೇಕಾಗಿರೋಂಥ ಮೆಟಬಲಿಸಮ್. ಲೇಡೀಸು ಕೂಡ ಓವರ್ ವೇಟ್ ಇರ್ತಾರೆ, ಅವ್ರಿಗೂ ಕೂಡ 1000, 1200 ಹಿಂಗಿರುತ್ತೆ. ಸೊ ಯಾರ್ದು 1700 ಅಂದರೆ 1700 ಮೇಲೆ ಬಾಡಿ ಮೆಟಬಲಿಸಮ್ ರೇಸ್ ಇರುತ್ತೆ, ಅವ್ರಿಗೆ ಏನು ತಿಂದರೂ ಕೂಡ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ಸ್ ಬರೋಲ್ಲ. ಸೊ ಹಾಗಾಗ್ಬಿಟ್ಟು ಇವಾಗ ನಾವು ಪ್ರತಿದಿನ ಅರ್ಲಿ ಮಾರ್ನಿಂಗು ಫುಡ್ನ ತಿಂತೀವಿ. ಈಗ ಬೆಳಿಗ್ಗೆ ನಾವು 1000 ಅಥವಾ 800 ಕ್ಯಾಲರಿ ಅಷ್ಟು ಊಟ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಳ್ಳಿ. ಬೆಳಿಗ್ಗೆ 800 ಕ್ಯಾಲರ್, ಆಫ್ಟರ್ನೂನ್ 1000 ಕ್ಯಾಲರ್, ಮತ್ತು ಈವ್ನಿಂಗ್ ನಾವು ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಒಂದು 400 ಕ್ಯಾಲರಿನ ಯೂಸ್ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಒಂದು ನೈಟ್ ಊಟನ ಬಿಡಿ, ನೈಟ್ ಊಟ ಕೌಂಟ್ ಬೇಡ ಇದರಲ್ಲಿ. ಇವಾಗ
2200 ಕ್ಯಾಲರಿ ಐತೆ. ಯಾರ್ದು 2000 ಕ್ಯಾಲರಿ ಇರುತ್ತೆ ಬಾಡಿ ಮೆಟಬಾಲಿಸಮ್ ರೇಂಜು, ಅವ್ರದ್ದು ಚೆನ್ನಾಗಿ ಡೈಜೆಷನ್ ಆಗ್ತಾ ಇರುತ್ತೆ. ಸೊ ಇಷ್ಟೆಲ್ಲ ತಿಂದರೂ ಕೆಲವೊಬ್ಬರಿಗೆ ಅದು ಮೆಟಬಾಲಿಸಮ್ ರೇಂಜು ಕಡಿಮೆ ತೋರಿಸ್ತಾ ಇರುತ್ತೆ. ಸೊ ಇವಾಗ ನೀವು 2200 ಕ್ಯಾಲರಿ ಅಷ್ಟು ಊಟ ಮಾಡ್ತಾ ಇದ್ದೀರಾ ಅಂದರೆ ಪರ್ ಡೇ, ನೀವು ಎಕ್ಸಸೈಸ್ ಎಷ್ಟು ಮಾಡಬೇಕು ಅಂತಂದರೆ ಮಿನಿಮಮ್ 1 ಅವರ್ ಆದರೂ ನೀವು ವರ್ಕೌಟ್ ಚೆನ್ನಾಗಿ ಮಾಡಿದ್ರಿ ಅಂದರೆ ಒಂದು 700 ಗ್ರಾಮ್ ಅಷ್ಟು ಕ್ಯಾಲರಿನ ಬರ್ನ್ ಮಾಡ್ತೀರಾ. ಸೊ ಒಂದು ದಿನಕ್ಕೆ 700 ಕ್ಯಾಲರಿ ಗ್ರಾಮ್ ಅಷ್ಟು ನೀವು ಬರ್ನ್ ಮಾಡಿದರೆ ಅಲ್ಲಿಂದ 700 ಇಂಟು 10 ಅಂದರೆ 7000 ಆಯಿತು. ಸೊ 7000 ಆದಾಗ 10 ದಿನಕ್ಕೆ ನೀವು 1 kg ವೆಯ್ಟ್ ಲಾಸ್ ಆಗಿರ್ತೀರ. 10 ದಿನಕ್ಕೆ 1 kg ವೆಯ್ಟ್ ಲಾಸ್ ಅಂತ ಅಂದರೆ ಈ ಥರ ನೀವು ಎವ್ರಿ ಸಿಂಗಲ್ ಡೇ ಮಾಡ್ಕೊತ ಹೋದರೆ ಒಂದು ತಿಂಗಳಿಗೆ ಒಂದು 300 ಅಥವಾ 3 kg ಅಷ್ಟು ವೆಯ್ಟ್ ಲಾಸ್ ಆಗಿರುತ್ತೆ. ಸೊ ಹೀಗೆ ನೀವು ಮಾಡ್ಕೊತ ಹೋದರೆ ಒಂದು ತಿಂಗಳಿಗೆ 1 ರಿಂದ 2 kg 2.5 kg ಅಷ್ಟು ವೆಯ್ಟ್ ಲಾಸ್ನ ಆಗ್ಬೋದು. ಇದು ಹೆಲ್ತಿ ವೆಯ್ಟ್ ಲಾಸ್. ನಾವು ತಿಂದಿರೋದನ್ನು ಪ್ರತಿಯೊಂದು ನಾವು ಡೈಜೆಷನ್ ಮಾಡಿಸಿ ಕರಗಿಸ್ಲೇಬೇಕು. ನಾವು ಎಷ್ಟು ತಿಂತೀವಿ ಅಷ್ಟು ಹೊರಗಡೆ ಹಾಕಲೇಬೇಕು. ಅದನ್ನು ಯಾವುದನ್ನು ಒಳಗಡೆ ಸ್ಟೋರ್ ಮಾಡಿದರೆ ಯಾವತ್ತೂ ವೆಯ್ಟ್ ಲಾಸ್ ಆಗೋದಿಲ್ಲ. ಕೆಲವರಿಗೆ ವಾಕ್ ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಇವಾಗ ನಾವೇನು ಮಾಡಬೇಕು, ನಮಗೆ ವರ್ಕೌಟ್ ಮಾಡೋಕ್ಕಾಗಲ್ಲ, ಹೆವಿ ಫ್ಯಾಟ್ ಇದ್ದೀವಿ. ನೀವು ಏನಾದರೂ ಒಂದು 20,000 ಮೆಟ್ಲನ್ನ ಏರಿ ಇಳಿದ್ರೆ, ಅಂದರೆ 20,000 ಮೆಟ್ಲು ಅಂದರೆ ನಿಮ್ಮ ಮನೇಲಿ ಒಂದು 50 ಇದೆಯೋ ಅಥವಾ 100 ಇದೆಯೋ ಮೆಟ್ಲ್ಸ್ ನೋಡಿಕೊಂಡು ಆ ಮೆಟ್ಲ್ಸ್ 20,000 ಸ್ಟೆಪ್ಸ್ ನಿಮ್ದಾದರೆ 800 ಕ್ಯಾಲರಿ ಬರ್ನ್ ಆಗುತ್ತೆ. ಎಷ್ಟು? 800 ಕ್ಯಾಲರಿ ಅಷ್ಟು ಬರ್ನ್ ಆಗುತ್ತೆ. ಸೊ ಹಾಗೆ ನೀವು ಇಂಟು 10 ಡೇಸ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊತ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡ್ತಾ ವೆಯ್ಟ್ ಲಾಸ್ ಮಾಡ್ಬೋದು. ಜೊತೆಗೆ ನೀವು ವರ್ಕೌಟ್ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಮತ್ತು ಏನು ತಿನ್ನಬೇಕು ತಿನ್ನಬಾರ್ದು ಅನ್ನೋದು ಕೂಡ ಅಷ್ಟೇ ಚೆನ್ನಾಗಿ ಗೊತ್ತೆ. ವಾಟರ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವೇನಾದರೂ ಎಷ್ಟು ನೀರು ಕುಡಿಬೇಕು, ನಾವು ಒಂದು ದಿನಕ್ಕೆ ಎಷ್ಟು kg ಇದ್ದೀವಿ, ಫ್ಯಾಟ್ ಏನಿರುತ್ತೆ ಆ ಬ್ಯಾಡ್ ಫ್ಯಾಟ್ ಹೊರಗಡೆ ಹೋಗಬೇಕಲ್ವ. ವಾಟರ್ ಕಂಟೆಂಟಲ್ಲಿ ಇರ್ಬೋದು, ಬೇರೆ ಬೇರೆ ಥರ ಇರುತ್ತೆ ನಮ್ಮ ಬಾಡಿಯಲ್ಲಿ ಬ್ಯಾಡ್ ಫ್ಯಾಟು. ಆ ಬ್ಯಾಡ್ ಫ್ಯಾಟ್ ಹೊರಗಡೆ ಹೋಗ್ಬೇಕಂದ್ರೆ ಫ್ಯಾಟ್ ಕಂಟೆಂಟ್ ಹೊರಗಡೆ ಹೋಗೋಕ್ಕೆ ನಮ್ಮ ಬಾಡಿಯಲ್ಲಿರೋ ಜಾಗ 3 ಎಲ್ಲಿ ಅಂತ ಅಂದರೆ ಒಂದು ಸ್ವೆಟ್ ಮೂಲಕ ರಿಮೂವ್ ಆಗುತ್ತೆ, ಅಂದರೆ ಬೆವರು ಮೂಲಕ ಹೊರಗಡೆ ಹೋಗುತ್ತೆ ನಾವು ವಾಕ್ ಎಕ್ಸಸೈಸ್ ಮಾಡಿದಾಗ. ಇನ್ನೂ ಒಂದು ರಿಸಸ್ಸು, ಒಂದು ಮೋಷನ್, ಸರಿನಾ? 3 ಟೈಪ್ ಆಫ್ ನಾವು ಹೊರಗಡೆ ಕಳಿಸ್ಬೋದು ನಮ್ಮ ಬಾಡಿ ಫ್ಯಾಟ್ನ. ಸೊ ನಾವು ಜಾಸ್ತಿ ನೀರು ಕುಡಿದಾಗ ರಿಸಸ್ ಮೂಲಕ ನಮ್ಮದು ಫ್ಯಾಟ್ ಕಂಟೆಂಟ್ ಹೊರಗಡೆ ಹೋಗುತ್ತೆ. ಸೊ ಹಿಂಗಾಗ್ಬಿಟ್ಟು ನಾವು ಎಷ್ಟು ಚೆನ್ನಾಗಿ ನೀರು ಕುಡ್ತೀವಿ ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ಬೋದು. ಮತ್ತು ಚೆನ್ನಾಗಿ ನೀರು ಕುಡಿದ್ಬಿಟ್ರೆ ವೆಯ್ಟ್ ಲಾಸ್ ಆಗ್ಬಿಡ್ತೀವಿ. ಪದೇ ವಾಶ್ರೂಮ್ ಹೋದರೆ ನೋವೇ. ಸೊ ನೀರು ಕೂಡ ಮಸ್ಟ್ ಇಂಪಾರ್ಟೆಂಟ್. ಎಷ್ಟು ಕೊಡ್ತೀರಾ ನಿಮ್ಮ ಬಾಡಿಗೆ ವಾಟ್ರ್? ನೀವೇನಾದರೂ ಒಂದು 80 kg ಇದ್ದೀರಾ ಅಂದರೆ 20 kgಗೆ 1 ಲೀಟರ್ ನೀರು, ಒಂದು ದಿನಕ್ಕೆ 4 ಲೀಟರ್ ನೀರಾಗುತ್ತೆ. ಸೊ ನೀವು ಒಂದು 100 kg ಇದ್ದೀರಾ ಅಂದರೆ 4 ರಿಂದ 4.5 ಲೀಟರ್ ನೀರು ಸಾಕು. ಸೊ ಹೀಗೆ ನೀವೆಷ್ಟು kg ಇದ್ದೀರಾ ಅದರ ಮೇಲೆ ವಾಟ್ರನ್ನ ಕೊಡಿ. ಸೊ ಆ ನೀರು ಕೂಡ ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಮೈದಾ ಐಟಮ್ನ ಜಾಸ್ತಿ ತಿಂತಾರೆ. ಮೈದಾ ಅಲ್ಲಿ ಉಲವಿ 60 ಅಂತ ಇರುತ್ತೆ. ಸೊ ಅದು ಏನು ಮಾಡುತ್ತೆ ಅಂದರೆ ನೀವು ತಿಂದಾಗ ನಮ್ಮ ಮೈದಾ ಐಟಮ್ ನಮ್ಮ ಬಾಡಿಯಲ್ಲಿ ಸರಿಯಾಗಿ ಡೈಜೆಷನ್ ಆಗಲ್ಲ. ಅದು ವೇಟ್ನ ಜಾಸ್ತಿ ಮಾಡುತ್ತೆ, ಹೊಟ್ಟೆ ಭಾಗನ ಜಾಸ್ತಿ ರೆಡ್ಯೂಸ್ ಮಾಡೋಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಮೈದಾ ಐಟಮ್ಸ್ ನಾವು ತಿನ್ನೋ ಮೈದಾ ಆಗಿರ್ಬೋದು ಮತ್ತು ಟೀ ಆಗಿರ್ಬೋದು, ಇದೆರಡು ನಮ್ಮ ಬಾಡಿಯಲ್ಲಿ ಹೊಟ್ಟೆನ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗ್ಬಿಟ್ಟು ಆದಷ್ಟು ಮೈದಾ ಹಿಟ್ಟನ್ನ ಕಡಿಮೆ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಮತ್ತು ಯಾರಿಗೆ ಈ ವಿಡಿಯೋ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ. ಸೊ ನನ್ನಿಂದ ಯಾರಿಗಾದರೂ 1-2 ಒಳ್ಳೆ ಮಾತು ಅಥವಾ 2 ಒಳ್ಳೆ ಮಾಹಿತಿಗಳು ಸಿಕ್ಕರೆ ಸಾಕು. ಸೊ ನನ್ನಿಂದ ಅವ್ರಿಗೆ ಒಳ್ಳೆಯದಾಯಿತು ಅಂತ ನಾನು ಅನ್ಕೊಂತೀನಿ. ಪ್ರತಿದಿನವೂ ಕಲಿತಾ ಇರ್ತೀನಿ. ಯಾಕಂದರೆ ಒಬ್ಬ ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು, ಯಾರಿಗಿಂದ ಏನು ಕಲಿಯೋಕ್ಕೆ ಸಿಗುತ್ತೆ ನಮ್ಗೆ ಒಳ್ಳೆಯದನ್ನು ಅಲ್ಲಿ ನಾನು ಕಲಿತಾ ಹೋಗ್ತೀನಿ. ಸೊ ಹಾಗಾಗ್ಬಿಟ್ಟು ನಿಮಗೇನಾದರೂ ನನ್ನಿಂದ ಒಳ್ಳೆ ಸಿಕ್ಕರೆ ನೀವು ತಗೊಳ್ಳಿ. ಸೊ ಬೇರೆಯವ್ರಿಗಿದು ನೆಸೆಸಿಟಿ ಇದೆ ವಿಡಿಯೋ ಅಂತ ಅನಿಸಿದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಮತ್ತು ನಾಳೆ ಗಣೇಶ ಹಬ್ಬ ಎಲ್ಲರೂ ಖುಷಿಯಿಂದ ಸೆಲೆಬ್ರೇಟ್ ಮಾಡಿ. ಈ ವರ್ಷ ಪ್ರತಿಯೊಬ್ಬರಿಗೂ ಆರೋಗ್ಯ ಕೊಟ್ಟು ಗಣೇಶ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಒಳ್ಳೆ ಯೋಚನೆ ಮಾಡಿ, ಒಳ್ಳೆ ಥಿಂಕಿಂಗ್ಸ್ ಮಾಡಿ, ಒಳ್ಳೆಯದನ್ನು 4 ಮಾತಾಡಿ. ಆದರೆ ನಿಮ್ಮ ಕೈಯಲ್ಲಿ 4 ಜನಕ್ಕೆ ಒಳ್ಳೇದು ಮಾಡಿ ಆಗಿಲ್ಲ ಅಂದರೆ ನಾವು ಸುಮ್ಮನೆ ಇರೋಣ. ಸೊ ಹಾಗಾಗ್ಬಿಟ್ಟು ಈ ಒಳ್ಳೆ ಮಾತನ್ನು ಕೇಳ್ತಾ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ಈ ವಿಡಿಯೋನ ಇಷ್ಟೊತ್ತವರೆಗೂ ನೋಡಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ.